ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಕಡುಬು. ಇದು ನೋಡಿದರೆ ನೀವು ಸ್ವೀಟ್ ಅಂತ ತಿಳ್ಕೊಳ್ಬೋದು. ಇದು ಹಲ್ವಾ ಥರ ಇದೆ, ಆದರೆ ಇದು ಹಲ್ವಾ ಅಲ್ಲ ಫ್ರೆಂಡ್ಸ್, ಇದು ಕಡುಬು, ಕುಂಬಳಕಾಯಿ ಕಡುಬು. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ಈಗ ಸಮರ್ ಅಲ್ವಾ, ಈ ಥರ ಒಂದು ಬೂದುಗುಂಬಳಕಾಯಿಯಿಂದ ಒಂದು ಕಡುಬು ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಅಲ್ವಾ? ನೋಡಿ ನೋಡಿ, ಸೇಮ್ ಹಲ್ವಾದ ಹಾಗೆ ಇದೆ, ಆದರೆ ಇದು ಕಡುಬು ಫ್ರೆಂಡ್ಸ್. ಆಯಿತಾ? ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ನೋಡಿ, ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಕಚ್ಚಿ ತಿಂತ ಇದ್ರೆ ಎಷ್ಟು ಒಳ್ಳೆಯದಾಗ್ತದೆ ಗೊತ್ತುಂಟಾ? ಅಗಿದಷ್ಟು ಟೇಸ್ಟ್ ಬರ್ತದೆ ಫ್ರೆಂಡ್ಸ್. ಆಯಿತಾ? ಇದು ಕೊಬ್ಬರಿ ಎಲ್ಲ ಹಾಕಿ ಮಾಡಿದ್ದು, ಹಾಗಾಗಿ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸೂಪರ್ ಆಗಿರ್ತದೆ. ಆಯಿತಾ? ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಬೂದುಗುಂಬಳಕಾಯಿ ಕಡುಬು ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಗುಂಬಳಕಾಯಿ ತಗೊಂಡಿದ್ದೇನೆ ನೋಡಿ, ಬೂದುಗುಂಬಳಕಾಯಿ. ಇದನ್ನು ಕಟ್ ಮಾಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ನಾನು ಅರ್ಧ ಭಾಗ ಮಾತ್ರ ತಗೊಳ್ತೇನೆ. ಇದನ್ನು ಫ್ರೆಂಡ್ಸ್, ಈ ತಿರುಳನ್ನು ತಗೊಳ್ಬೇಕಾಗ್ತದೆ. ಇದು ಹಾಕಲಿಕ್ಕಿಲ್ಲ. ಹಾಗೆ ಇದರ ಸ್ಕಿನ್ ತಗೊಳ್ಬೇಕು, ಸಿಪ್ಪೆಯನ್ನು ತಗೊಳ್ಬೇಕು. ನೋಡಿ ಫ್ರೆಂಡ್ಸ್, ಕಟ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಇಷ್ಟು ತಿರುಳು, ಹಾಗೆ ಇದು ಸಿಪ್ಪೆ, ಇದು ಬೇಡ. ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಯ್ತಾ? ನೋಡಿ, ಮಿಕ್ಸಿಗೆ ಹಾಕಲಿಕ್ಕೆ ಈಸಿ ಆಗ್ತದೆ, ಕಡಿಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ಹೀಗೆ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಬೌಲ್ ರೈಸನ್ನು, ಇದರಲ್ಲಿ ಒಂದು ಬೌಲ್ ರೈಸ್ ತಗೊಂಡಿದ್ದೇನೆ. ಒಂದು 200 ಗ್ರಾಮ್ ರೈಸ್ ತಗೊಂಡಿದ್ದೇನೆ. ಅದನ್ನು ನಾನು 2 ಗಂಟೆ ನೆನೆ ಹಾಕಿದ್ದೇನೆ. 2 ಗಂಟೆ ನೆನೆ ಹಾಕಿದಂಥ ರೈಸ್ ಇದು. ಈಗ ನೆನೆದಿದೆ, ಚೆನ್ನಾಗಿ ನೆನೆದುಕೊಂಡಿದೆ ಇದು. ಇದನ್ನು ವಾಶ್ ಮಾಡಿ ತರ್ತೇನೆ ನಾನು. ವಾಶ್ ಮಾಡ್ಕೊಂಡು ಬಂದಾಗಿದೆ ಫ್ರೆಂಡ್ಸ್. ನೀರು ಹಾಕಲಿಕ್ಕೆ ಇಲ್ಲ, ಹೀಗೆ ಡ್ರೈಯೇ ಇರಬೇಕು. ಇದರಲ್ಲಿ 1 ಬೌಲು ರೈಸ್ ಇದೆ. ಇದರಲ್ಲಿ 2 ಬೌಲು ಇದು ಗುಂಬಳಕಾಯಿ ಇದೆ ಫ್ರೆಂಡ್ಸ್. ಆಯಿತಾ? ಹಾಕೊಂಡು ತೋರಿಸ್ತೇನೆ ನೋಡಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು, ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ. ಸ್ವಲ್ಪ ಕಡಿಮೆ ಇದ್ರೂ ತೊಂದರೆ ಇಲ್ಲ, ಜಾಸ್ತಿ ಆದರೂ ತೊಂದರೆ ಇಲ್ಲ. ತುಂಬ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಅಕ್ಕಿಗಿಂತ, ಯಾಕೆಂದರೆ ಇಡ್ಲಿ ಚೆನ್ನಾಗಿ ಬರುವುದಿಲ್ಲ, ತುಂಬ ಸಾಫ್ಟ್ ಆಗ್ತದೆ, ತೆಗಿಲಿಕ್ಕೆಲ್ಲ ಬರುವುದಿಲ್ಲ. ಅದಕ್ಕೆ ಕರೆಕ್ಟ್ ಒಂದು ಹದ ಮೆಜರ್ಮೆಂಟಲ್ಲಿ ತಗೊಳ್ಳಿ. ಆಯಿತಾ? ನೋಡಿ, 2 ಬೌಲ್ ಇದೆ. ಹಾಗೆ ಫ್ರೆಂಡ್ಸ್, ಒಂದು 3/4 ಬೌಲ್ ನಾನು ಕಾಯಿ ತುರಿ ತಗೊಂಡಿದ್ದೇನೆ, ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಅದು ಹಾಕ್ಕೊಳ್ಳುವ. ಹಾಗೆ 2 ಏಲಕ್ಕಿ ತಗೊಂಡಿದ್ದೇನೆ. ಇದು ಸ್ಮೆಲ್ಲಿಗೆ ಅಷ್ಟೇ, ಘಮ ಬರಲಿಕ್ಕೋಸ್ಕರ. ಇದೆಲ್ಲವನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ಓಕೆ, ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ತುಂಬ ಏನು ನುಣ್ಣಗೆ ಆಗಬೇಕಂತಿಲ್ಲ, ರುಬ್ಕೊಂಡು ತೋರಿಸ್ತೇನೆ ನಿಮಗೆ. ಈಗ ಮಿಕ್ಸಿಗೆ ಹಾಕ್ಕೊಳ್ತೇನೆ. ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಫ್ರೆಂಡ್ಸ್, ಇದಕ್ಕೆ ಹಾಕ್ಕೊಳ್ತೇನೆ. ಇದು ಒಂದೇ ಸರಿ ಹಾಕಲಿಕ್ಕೆ ಆಗೋದಿಲ್ಲ, 2 ಟೈಮ್ ಹಾಕೊಂಡ್ರಾಯ್ತು. ಇದು ಇನ್ನೊಮ್ಮೆ ಹಾಕ್ಕೊಳ್ತೇನೆ. ಇದನ್ನು ರುಬ್ಕೊಂಡು ಬರ್ತೇನೆ. ನೀರು ಹಾಕಲಿಕ್ಕಿಲ್ಲ, ಇದು ಗುಂಬಳಕಾಯಿಯಲ್ಲೇ ನೀರು ಬಿಟ್ಕೊಳ್ತದೆ. ನಾನು ರುಬ್ಕೊಂಡು ತೋರಿಸ್ತೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮೊದಲಿಗೆ ಹಾಕಿದ್ದನ್ನು ತೆಗೆದಿಟ್ಕೊಂಡಿದ್ದೇನೆ. ಈಗ ಇದು 2ನೇ ಸರಿ ಹಾಕಿದ್ದು. ಇದು ಕೂಡ ರುಬ್ಬಿ ಆಗಿದೆ ನೋಡಿ, ಸಾಫ್ಟಾಗಿ ರುಬ್ಬಿದ್ದೇನೆ ನೋಡಿ. ಇದೇ ಥರ ಸಾಫ್ಟಾಗಿ ಇರಬೇಕು, ತುಂಬ ನೈಸ್ ಆಗಬೇಕಂತಿಲ್ಲ, ಸ್ವಲ್ಪ ತೆರೆಯಿದ್ರೆ ತೊಂದರೆ ಇಲ್ಲ. ಆಯಿತಾ? ಆದರೆ ನೀರು ಹಾಕಲಿಕ್ಕಿಲ್ಲ ಫ್ರೆಂಡ್ಸ್. ನೋಡಿ, ನೀರು ಹಾಕಿದ್ರೆ ಇಷ್ಟು
ವಾಟರ್ ಇದೆ ನೋಡಿ ಅಲ್ವಾ, ಅದು ಗುಂಬಳಕಾಯಲ್ಲಿ ತುಂಬ ನೀರು ಇರ್ತದಲ್ವಾ, ನೀರಿನ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ಈಗ ನಾವು ಬೆಲ್ಲ ಸೇರಿಸ್ಕೊಳ್ಬೇಕು. ಬೆಲ್ಲ ಸೇರಿಸಿ ಒಂದ್ಸರಿ ರುಬ್ಕೊಳ್ಬೇಕಾಗ್ತದೆ. ನೋಡಿ ಬೆಲ್ಲ ತಗೊಂಡಿದ್ದೇನೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿ ಹಾಕ್ಕೊಳ್ಳಿ ಆಯಿತಾ. ನಾನೊಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ನಾನು ತುಂಬ ಸ್ವೀಟ್ ಹಾಕೋದಿಲ್ಲ. ನಿಮಗೆ ತುಂಬ ಸಿಹಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಆಯಿತಾ. ಈಗ ಪುನಃ ನಾನು ರುಬ್ಕೊಂಡು ಬರ್ತೇನೆ, ಯಾಕಂದರೆ ರುಬ್ಬೋದ್ರಿಂದ ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಆಗ್ತದೆ. ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ರುಬ್ಕೊಂಡು ಬರ್ತೇನೆ ಇದು ಬೆಲ್ಲವನ್ನು. ಓಕೆ ಫ್ರೆಂಡ್ಸ್, ಬೆಲ್ಲ ಕೂಡ ಹಾಕಿ ರುಬ್ಬಿ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ ಅಲ್ವಾ. ಈಗ ಇದನ್ನು ನಾನು ಬೌಲಿಗೆ ಹಾಕ್ಕೊಳ್ತೇನೆ. ಈಗ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳುವ, ರುಚಿ ನೋಡ್ಕೊಂಡು ಹಾಕ್ಕೊಳ್ಳುವ. ಇದು ಸ್ವೀಟ್ ಹಾಕಿದಲ್ವ, ತುಂಬ ಜಾಸ್ತಿ ಉಪ್ಪು ಹಾಕಲಿಕ್ಕೆ ಇಲ್ಲ ಆಯಿತಾ, ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ನೀವು ರುಬ್ಬುವಾಗಲೂ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಆಯಿತಾ. ನನಗೆ ಮರ್ತು ಹೋಯಿತು, ಹಾಗಾಗಿ ಈಗ ಹಾಕ್ತಿದ್ದೇನೆ. ನೀರು ಹಾಕದೆ ನೋಡಿ ಎಷ್ಟು ನೀರಾಗಿದೆ ಅಲ್ವಾ, ಅದಕ್ಕೆ ಹೇಳುವುದು ನೀರು ಹಾಕಲಿಕ್ಕೆ ಇಲ್ಲ ಆಯಿತಾ, ಹಾಗೆ ರುಬ್ಕೊಳ್ಳಿ. ಓಕೆ ಆಯಿತು, ಎಲ್ಲ ಮಿಕ್ಸ್ ಆಗಿದೆ. ಈಗ ಫ್ರೆಂಡ್ಸ್ ಸೈಡಲ್ಲಿ ಇಟ್ಕೊಳ್ತೇನೆ. ನಾವೊಂದು ಪ್ಲೇಟ್ ತಗೊಳ್ತೇನೆ, ಯಾಕೆಂದರೆ ಇದರಲ್ಲೇ ನಾನು ಮಾಡ್ತೇನೆ ಕಡುಬನ್ನು, ಇಡ್ಲಿಯನ್ನು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ, ಗೀ ಹಾಕ್ಕೊಳ್ಳುವ. ಆಯಿಲ್ ಕೂಡ ಹಾಕ್ಕೊಳ್ಬೋದು. ಗೀ ಹಾಕೋದ್ರಿಂದ ಕಡುಬು ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಮತ್ತು ಚೆನ್ನಾಗಿ ಹೇಳ್ತದೆ. ಆಯಿಲ್ ಹಾಕಿದರೂ ಹೇಳ್ತದೆ, ಆದರೆ ಟೇಸ್ಟ್ ಚೆನ್ನಾಗಿರ್ತದೆ ಫ್ರೆಂಡ್ಸ್ ತುಪ್ಪ ಹಾಕೋದ್ರಿಂದ. ತಿನ್ನುವಾಗಲೂ ಹಾಗೆ ತುಪ್ಪ ಹಾಕ್ಕೊಂಡು ತಿಂದರೆ ನಮಗೆ ಕಡುಬಿಗೆ ತುಂಬ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್ ನೋಡಿ, ಹಾಕಿ ಆಗಿದೆ. ಈಗ ನಾವು ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು, ಬೇಯಿಸ್ಕೊಳ್ಬೇಕಾಗ್ತದೆ. ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ. ನಾನು ನೀರು ಬಿಸಿಗೆ ಇಟ್ಟಿದ್ದೇನೆ ಪಾತ್ರೆಯಲ್ಲಿ. ಓಕೆ, ನೀರು ಸ್ಟೀಮ್ ಆಗ್ತಾ ಇದೆ ಫ್ರೆಂಡ್ಸ್. ನಾನೀಗ ಬಿಸಿ ಆಗಿದೆ, ತುಂಬ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಇಡಬೇಕಾಗ್ತದೆ. ನಾನೀಗ ನಾವು ಮಾಡಿಕೊಂಡಂಥ ಹಿಟ್ಟು ಹಾಕಿದ್ದೇನಲ್ವ, ಆ ಪ್ಲೇಟನ್ನು ಇಡ್ತೇನೆ. ಓಕೆ ಫ್ರೆಂಡ್ಸ್, ಇಟ್ಟಿದ್ದೇನೆ. ಈಗ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಲಿಡ್ ಕ್ಲೋಸ್ ಮಾಡಿ 15ರಿಂದ 20 ನಿಮಿಷ ಬೇಯಬೇಕಾಯ್ತಾ. ನಾನು ಬೆಂದ ಮೇಲೆ ನಿಮಗೆ ತೋರಿಸ್ತೇನೆ. ಫ್ರೆಂಡ್ಸ್ ನೋಡಿ, ನಮ್ಮ ಕಡುಬು ರೆಡಿಯಾಗಿದೆ ನೋಡಿ. ಬೂದುಗುಂಬಳಕಾಯಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಟೇಸ್ಟು ಕೂಡ ಹಾಗೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ ನೋಡಿ. ತೆಗೆದು ಹಾಗೆ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ. ನಾವು ತುಪ್ಪ ಹಚ್ಕೊಂಡಿದ್ದೇವಲ್ವ, ಹಾಗಾಗಿ ನಮಗೆ ಯಾವ ಥರ ಬೇಕೋ ಆ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ಈ ಬೇಸಿಗೆಗೆ ಒಂದು ತುಂಬ ಒಳ್ಳೆಯದ ಒಂದು ಬಾಡಿ ಕೂಲ್ ಮಾಡುವಂಥ ಒಂದು ರೆಸಿಪಿ ಫ್ರೆಂಡ್ಸ್, ಸೂಪರಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ನೋಡಿ ಹೇಗೆ ಸ್ವೀಟ್ ಥರ ಬಂದಿದೆ ಅಲ್ವಾ, ಸೂಪರಾಗಿರ್ತದೆ. ನನಗೆ ಕಮೆಂಟಲ್ಲಿ ಹೇಳಿ, ನೀವು ಮಾಡಿ ತಿಂದು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಆಯಿತಾ. ನೋಡಿ ಹಲ್ವಾ ಥರ ಇದೆ ಅಲ್ವಾ, ನೋಡಿ ಟೇಸ್ಟು ಹಾಗೆ ತುಂಬ ಚೆನ್ನಾಗಿರ್ತದೆ. ನಾವು ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಿ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಸೂಪರಾಗಿರ್ತದೆ. ಇದು ತುಪ್ಪದ ಜೊತೆಗೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ಆಯಿತಾ. ನಾನು ಸರ್ವ್ ಮಾಡ್ತೇನೆ.